ಸುಗ್ರೀವ ಪ್ರಭು, ಅನಾಹುತವಾಯಿತು ಪ್ರಭು, ಅನಾಹುತವಾಯಿತು. ವಾನರ ವೀರರೇ, ಏನು ಅನಾಹುತವಾಯಿತು? ಪ್ರಭು, ಆ ದುಷ್ಟನಾದ ಇಂದ್ರಜಿತುವಿನಿಂದ ಅನಾಹುತವಾಗಿದೆ. ಅದೃಶ್ಯನಾಗಿದ್ದ ಅವನೊಡನೆ ವೀರೋಚಿತವಾಗಿ ಹೋರಾಡುತ್ತಿದ್ದ ರಾಮ ಲಕ್ಷ್ಮಣರನ್ನು ಯಾವುದೋ ವಿನಾಶಕಾರಿ ಅಸ್ತ್ರ ಪ್ರಯೋಗಿಸಿ ಪ್ರಜ್ಞಾಶೂನ್ಯರನ್ನಾಗಿ ಮಾಡಿದ್ದಾನೆ ಪ್ರಭು. ಅಸಂಭವ! ದೇವತೆಗಳಿಂದಲೂ ಅಜೇಯರಾಗುಳಿದಿರುವ ರಾಮ ಲಕ್ಷ್ಮಣರನ್ನು ಆ ನೀಚ ರಾಕ್ಷಸ ನಿಶ್ಚಲಗೊಳಿಸಿದನೆ. ಇದು ಸತ್ಯವೇ ವಾನರ ವೀರರೇ? ರಾಮನಾಣೆಗೂ ಸತ್ಯ ಪ್ರಭು. ರಾಮ ಲಕ್ಷ್ಮಣರು ಜೀವವಿಲ್ಲದ ಬೊಂಬೆಯಂತೆ ನೆಲದ ಮೇಲೆ ಮಲಗಿರುವುದನ್ನು ಕಂಡು ರಾಕ್ಷಸರು ನಗುತ್ತಿದ್ದಾರೆ. ವಾನರರು ದುಃಖಿಸುತ್ತಿದ್ದಾರೆ ಪ್ರಭು. ಶ್ರೀರಾಮ್, ಎಂತಹ ಆಘಾತಕಾರಿ ಸುದ್ದಿ ಇದು. ನಾವು ಈಗಲೇ ಹೋಗಿ ಶ್ರೀರಾಮ ಲಕ್ಷ್ಮಣರ ಆರೈಕೆ ಮಾಡೋಣ. ಆತಂಕ ಪಡಬೇಡಿ, ಇದು ತತ್ಕಾಲದ ಆಪತ್ತು ಅಷ್ಟೇ. ಎಲ್ಲವೂ ಸರಿ ಹೋಗುತ್ತದೆ. ನಡೆಯಿರಿ, ಬೇಗ ಅಲ್ಲಿಗೆ ಹೋಗೋಣ. ಪ್ರಣಾಮಗಳು ತಂದೆಯೇ. ಬಂದೆಯ ಮಗನೇ, ಬಾ. ನಿನ್ನ ಶೌರ್ಯ ಸಾಹಸಗಳನ್ನು ಅಭಿನಂದಿಸಲು ನಾನು ಕಾತರನಾಗಿದ್ದೆ. ಶತ್ರುಗಳನ್ನು ಪರಾಭವಗೊಳಿಸಿದ ನಿನ್ನನ್ನು ನಾನು ಆಲಿಂಗಿಸಿಕೊಳ್ಳಲು ಕಾಯುತ್ತಿದ್ದೆ. ಪುತ್ರ, ನೀನು ಹೇಳಿದಂತೆಯೇ ಮಾಡಿದೆ. ಆ ರಾಮ ಲಕ್ಷ್ಮಣರು ಜೀವಹೀನರಂತೆ ಧರಾಶಾಯಿಗಳಾಗುವಂತೆ ಮಾಡಿದೆ. ಭಲೆ ಕುಮಾರ, ನನಗೆ ಹೆಮ್ಮೆ ಆಗಿದೆ. ತಂದೆ, ಇದೆಲ್ಲ ನಿಮ್ಮ ಆಶೀರ್ವಾದದ ಫಲ. ಮಹಿಮಾನ್ವಿತರಾದ ನಿಮ್ಮನ್ನು ಕಪಿ ಸೈನ್ಯದೊಡನೆ ಬಂದು ಕಾಡಿದ ಆ ರಾಮನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ನನ್ನ ಮನಸ್ಸು ಹಾತೊರೆಯುತ್ತಿತ್ತು. ಅದೀಗ ಸಫಲಗೊಂಡಿದೆ. ಮೇಘನಾದ, ನಿನ್ನ ಪಿತೃಭಕ್ತಿಗೆ ಸಾಟಿ ಇಲ್ಲ. ನನ್ನ ಶತ್ರುವನ್ನು ಪರಾಭವಗೊಳಿಸಿದ್ದಕ್ಕಾಗಿ ನಿನಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅಯ್ಯೋ, ಇದೆಂತಹ ದುರ್ವಿಧಿ, ಎಂತಹ ದೌರ್ಭಾಗ್ಯ! ತ್ರಿಲೋಕ ವೀರರಾದ ಶ್ರೀರಾಮಚಂದ್ರ ಲಕ್ಷ್ಮಣರು ಈ ರೀತಿ ನಿಶ್ಚಲವಾಗಿ ಮಲಗಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಯಾರ ಧನಸ್ಸಿನ ಠೇಂಕಾರದಿಂದ ಇಡೀ ಭೂಮಂಡಲವೇ ನಡುಗುತ್ತಿತ್ತೋ ಅಂಥ ರಾಮಲಕ್ಷ್ಮಣರು ಹೀಗೆ ನಿಷ್ಕ್ರಿಯರಾಗಿ ಮಲಗಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಯಾರು ಬಿಟ್ಟ ಬಾಣ 7 ಸಾಲ ವೃಕ್ಷಗಳನ್ನು ಸೀಳಿ ಹಾಕಿತು. ಯಾವ ಬಾಣ ರಾವಣನನ್ನು ಜಯಿಸಿ ವಾಲಿಯಂತ ಮಹಾವೀರನ್ನು ಸಂಹರಿಸಿತೋ ಅಂತ ವೀರಾದಿ ವೀರ ಶ್ರೀರಾಮಚಂದ್ರ ಈ ರೀತಿ ಮಲಗಿರುವುದನ್ನು ನಾನು ನೋಡಲಾರೆ. ಅಯ್ಯೋ ತಂದೆಯೇ, ಈ ಲಂಕೆಯನ್ನಾಗಲಿ ನಿಮ್ಮನ್ನಾಗಲಿ ಎದುರಿಸುವ ಶಕ್ತಿ ದೇವ ದಾನವ ಮಾನವರಲ್ಲಿ ಯಾರಿಗೂ ಇಲ್ಲವೆಂಬುದು ಸ್ಥಿರವಾಯಿತು. ಇನ್ನು ಮುಂದೆ ನಿಮ್ಮನ್ನು ಕೆಣಕುವ ಧೈರ್ಯ ಯಾರಿಗೂ ಬರುವುದಿಲ್ಲ. ಹೌದು ಪುತ್ರ, ಖರದೂಷಣ ಮೊದಲಾದ 14,000 ರಾಕ್ಷಸರನ್ನು ಕೊಂದ ಆ ರಾಮನ ಪರಾಕ್ರಮವೇ ಮಹಾ ಎಂದು ಲೋಕ ಅನ್ನುತ್ತಿತ್ತು. ಆದರೆ ಆ ರಾಮನನ್ನು ಪರಾಭವಗೊಳಿಸಿದ ನಿನ್ನ ಪರಾಕ್ರಮಕ್ಕೆ ಸಾಟಿ ಇಲ್ಲ ಎಂದು ಈಗ ಲೋಕ ಹೇಳುತ್ತದೆ. ಕುಮಾರ,
ನಿನಗಿಂತ ಆಪ್ತರು, ನಿನಗಿಂತ ಹಿತೈಷಿಗಳು ನನಗೆ ಬೇರೆ ಯಾರೂ ಇಲ್ಲ. ಇನ್ನು ಮುಂದೆ ನೀನು ಏನು ಮಾಡಿದರೂ ನನಗೆ ಸಂತೋಷವೇ. ಹೋಗು ಪುತ್ರ, ನಿನಗೆ ಬೇಕಾದ ಸುಖ ಭೋಗಗಳನ್ನು ಅನುಭವಿಸಿ ಆನಂದದಿಂದಿರು. ಹಾಗೆಯೇ ಆಗಲಿ ತಂದೆ, ನಾನಿನ್ನು ಬರುತ್ತೇನೆ. ನೀವು ಸಂತೋಷವಾಗಿರಿ. ಸಂತೋಷ. ಸೀತೆ ನನ್ನ ವಶವಾಗುವುದರಲ್ಲೇ ನನ್ನ ಸಂತೋಷ. ರಾಮ ಲಕ್ಷ್ಮಣರು ಪರಾಭವಗೊಂಡಿದ್ದಾಯ್ತು. ಇನ್ನು ಸೀತೆ ನನ್ನ ವಶವಾಗುವುದೊಂದೇ ಉಳಿದಿರುವುದು. ರಾಮನ ಪರಿಸ್ಥಿತಿಯೇ ಹೀಗಾದ ಮೇಲೆ ನಾವು ಲಂಕೆಯನ್ನು ಗೆಲ್ಲುವುದು ಹೇಗೆ? ಆ ದುಷ್ಟ ರಾವಣನನ್ನು ಪರಾಭವಗೊಳಿಸುವುದು ಹೇಗೆ? ಸುಗ್ರೀವ ಪ್ರಭು, ಯುವರಾಜ ಅಂಗದ, ವೃಥಾ ದುಃಖಿಸಬೇಡಿ. ನಿಮ್ಮಂತ ವೀರರಿಗೆ ಈ ಕಣ್ಣೀರು ತರವಲ್ಲ. ಯುದ್ಧವೆಂದ ಮೇಲೆ ಇವೆಲ್ಲ ಸಾಮಾನ್ಯವಲ್ಲವೇ? ವಿಜಯವೆಂಬುದು ನಿಶ್ಚಿತವಲ್ಲ. ಸೋಲು ಗೆಲುವುಗಳ ಸಂಘರ್ಷದ ಹಾದಿಯಲ್ಲಿ ಸಾಗಲೇಬೇಕು. ಆನಂತರ ಅಂತಿಮ ವಿಜಯವನ್ನ ಗಳಿಸಬೇಕು. ನಮ್ಮ ಭಾಗ್ಯವಿದ್ದರೆ ಮಹಾತ್ಮರಾದ ರಾಮ ಲಕ್ಷ್ಮಣರು ಎಚ್ಚರಗೊಳ್ಳುತ್ತಾರೆ. ರಾಮ ಲಕ್ಷ್ಮಣರನ್ನು ಈ ಸ್ಥಿತಿಗೆ ತಲುಪುವಷ್ಟು ಆ ಮೇಘನಾಥನು ಯಶಸ್ವಿಯಾಗುತ್ತಾನೆಂದು ತಿಳಿದಿದ್ದರೆ ನಾನು ಮೊದಲೇ ಆ ನೀಚನನ್ನು ಹುಡುಕಿ ಕೊಂದು ಬಿಡುತ್ತಿದ್ದೆ. ನನ್ನ ಸ್ವಾಮಿ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಮೈ ಮರೆತು ಮಲಗುವ ಪ್ರಸಂಗ ಬರುತ್ತಿರಲಿಲ್ಲ. ಕಪಿಶ್ರೇಷ್ಠ, ಮಹಾಜ್ಞಾನಿಯಾದ ನೀನೂ ಹೀಗೆ ಹತಾಶನಾಗಬೇಡ. ದುಃಖಿತರಾಗಿರುವ ವಾನರರನ್ನು ಸಮಾಧಾನಪಡಿಸುವುದು ಈಗ ನಿನ್ನ ಕರ್ತವ್ಯ. ಸತ್ಯ ಧರ್ಮ ಪಾಲಕರಾದ ಯಾರಿಗೇ ಆದರೂ ಮೃತ್ಯು ಭಯ ಉಂಟಾಗಲು ಸಾಧ್ಯವಿಲ್ಲ. ಧೈರ್ಯ ತಂದುಕೋ. ಅಯ್ಯೋ, ನನಗೆ ಏನು ತೋಚುತ್ತಿಲ್ಲವಲ್ಲ. ಈ ಸಂದರ್ಭದಲ್ಲಿ ಆ ರಾವಣ, ಇಂದ್ರಜಿತು, ಕುಂಭಕರ್ಣ ಇವರೆಲ್ಲ ಏಕಕಾಲದಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಏನು ಮಾಡುವುದು? ನಮ್ಮನ್ನೆಲ್ಲ ರಕ್ಷಿಸಬೇಕಾದ ಈ ಪರಮಾತ್ಮನನ್ನು ನಾವು ಹೇಗೆ ರಕ್ಷಿಸುವುದು? ನನಗೆ ದಿಕ್ಕೇ ಕಾಣುತ್ತಿಲ್ಲವಲ್ಲ. ಕಪಿರಾಜ ಸುಗ್ರೀವ, ಇದು ದಿಕ್ಕೆಟ್ಟು ಕೂಡುವ ಸಮಯವಲ್ಲ. ಅಕಾಲದಲ್ಲಿ ಅತಿ ಭಯ ಪ್ರದರ್ಶನ ಕೂಡ ಅಪಾಯಕಾರಿಯಾಗುತ್ತದೆ. ಆದ್ದರಿಂದ ಭಯ ದುಃಖಗಳನ್ನ ತ್ಯಜಿಸಿ ಧೈರ್ಯವನ್ನ ಅವಲಂಬಿಸಿ ರಾಮಸೇವಕರಾದ ವಾನರ ಸೇನೆಯ ಹಿತವನ್ನ ಯೋಚಿಸಿ. ನನ್ನ ಅಭಿಪ್ರಾಯದಲ್ಲಿ ರಾಮ ಲಕ್ಷ್ಮಣರು ಎಚ್ಚರಗೊಳ್ಳುವವರೆಗೆ ರಕ್ಷಿಸುವುದು ನಮ್ಮ ಕರ್ತವ್ಯ. ಇವರು ಎಚ್ಚರಗೊಂಡ ನಂತರ ಇವರೇ ನಮ್ಮ ಭಯವನ್ನ ನಿವಾರಿಸುತ್ತಾರೆ. ದಾಸಿಯರೇ, ಪ್ರಭು, ನಾನು ಇಲ್ಲಿಯೇ ಇದ್ದೇನೆ ಪ್ರಭು. ತ್ರಿಜಟೆ, ನೀನು ಇಲ್ಲಿ ಒಳ್ಳೆಯದೇ ಆಯಿತು. ಆ ರಾಮ ಲಕ್ಷ್ಮಣರು ಯುದ್ಧದಲ್ಲಿ ಪರಾಭವಗೊಂಡರೆಂದು ಸೀತೆಗೆ ಹೇಳು. ನನ್ನ ಪುಷ್ಪಕ ವಿಮಾನದಲ್ಲಿ ಆ ಸೀತೆಯನ್ನು ಕರೆದುಕೊಂಡು ಹೋಗಿ ಆ ರಾಮ ಲಕ್ಷ್ಮಣರ ಶವವನ್ನು ತೋರಿಸು. ಕೇಳಿತೆ? ಇದು ನನ್ನ ಆಜ್ಞೆ. ಹಾಗೆ ಆಗಲಿ ಪ್ರಭು. ಇಲ್ಲಿ ಕೇಳು. ಏನು ಹೇಳಿ ಪ್ರಭು? ಯಾರ ಪ್ರೇಮದ ನಿರೀಕ್ಷೆಯಲ್ಲಿ ಅವಳು ನನ್ನ ಪ್ರೇಮವನ್ನು ತಿರಸ್ಕರಿಸಿದಳೋ ಅವನು ತನ್ನ ಸೋದರನೊಡನೆ ರಣಭೂಮಿಯಲ್ಲಿ ಹತನಾಗಿದ್ದಾನೆಂದು ಹೇಳು. ಹೇಳುತ್ತೇನೆ ಪ್ರಭು. ಅವಳ ಅಪೇಕ್ಷೆಯಂತೆ ರಾಮನು ಅವಳಿಗೆ ಸಿಗಲಿಲ್ಲ. ಸರ್ವಾಲಂಕಾರ ಭೂಷಿತಳಾಗಿ ನನ್ನನ್ನು ಸೇರುವಂತೆ ಹೇಳು. ಹೇಳುವುದೇನು? ರಾಮನ ದೇಹವನ್ನು ಕಂಡೊಡನೆ ಅವಳೇ ಆ ನಿರ್ಧಾರಕ್ಕೆ ಬರುತ್ತಾಳೆ. ಭಗ್ನ ಮನೋರಥಳಾದ ಅವಳಿಗೆ ಬೇರೆ ದಾರಿಯೇ ಇಲ್ಲ, ಅಲ್ಲವೇ ತ್ರಿಜಟೆ? ಹೌದು ಪ್ರಭು. ನಾನು ಈಗಲೇ ಹೋಗಿ ಸೀತೆಗೆ ಈ ವಿಷಯ ತಿಳಿಸುತ್ತೇನೆ. ಹೌದು ಜಾಂಬವಂತ, ನಿನ್ನ ಮಾತು ಸತ್ಯ. ಮಹಾಮಹಿಮರಾದ ರಾಮ ಲಕ್ಷ್ಮಣರಿಗೆ ಈ ಪರಿಸ್ಥಿತಿ ಒದಗಿರುವುದು ತಾತ್ಕಾಲಿಕವಷ್ಟೇ.
ಖಂಡಿತ ಈ ಶಸ್ತ್ರ ಬಂಧನದಿಂದ ಹೊರಬರುತ್ತಾರೆ, ಮತ್ತೆ ತೇಜೋವಂತರಾಗಿ ಮೇಲೇಳುತ್ತಾರೆ. ಹೌದು ಮಾರುತಿ, ಈ ಶಸ್ತ್ರಬಂಧನದಿಂದ ರಾಮಚಂದ್ರನಿಗೆ ಯಾವುದೇ ಅಪಾಯವಿಲ್ಲ. ಶ್ರೀರಾಮಚಂದ್ರ ಮರಣ ಹೊಂದುವವನಲ್ಲ. ನೋಡಿ, ಈ ಸೋದರರ ಮುಖದ ಕಾಂತಿಯನ್ನು ನೋಡಿ, ಸುಖವಾಗಿ ನಿದ್ರಿಸುತ್ತಿರುವಂತಿದೆ. ನೀವೇ ನೋಡಿ. ಜಾಂಬವಂತ, ಹನುಮಂತ, ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನ್ನಲ್ಲಿ ಸಮಾಧಾನ ಮೂಡುತ್ತಿದೆ. ಆದರೂ ಮೈ ಮೇಲೆ ಪರಿವೇ ಇಲ್ಲದೆ ಮಲಗಿರುವ ರಾಮ ಲಕ್ಷ್ಮಣರನ್ನು ನನ್ನಿಂದ ನೋಡಲು ಕಷ್ಟವಾಗುತ್ತಿದೆ. ನಿಜ, ಅದು ಕಷ್ಟವೇ. ಆದರೆ ಸುಗ್ರೀವ, ಇಂಥ ಪರಿಸ್ಥಿತಿಯಲ್ಲಿ ರಾಜನಾದ ನೀನು ಸಮಾಧಾನ ತಂದುಕೊಳ್ಳಬೇಕು. ನಂತರ ನೀನೇ ನಿನ್ನ ಸೈನ್ಯಕ್ಕೆ ಸಮಾಧಾನ ಹೇಳಬೇಕು. ನಾನು ಕೂಡ ನಮ್ಮ ಸೈನ್ಯವನ್ನ ಮತ್ತೆ ಹುರಿದುಂಬಿಸಿ ಯುದ್ಧಕ್ಕೆ ಅಣಿಗೊಳಿಸುತ್ತೇನೆ. ಹೌದು, ಅದೇ ಈಗ ಸೂಕ್ತ. ಮಹಾರಾಜ, ನೋಡು, ನಮ್ಮ ವಾನರರು ಹೆದರಿ ಹೇಗೆ ಪಿಳಿಪಿಳಿ ನೋಡುತ್ತಿದ್ದಾರೆ. ನಾವೆಲ್ಲ ಈಗ ನಮ್ಮ ಸೈನ್ಯಗಳನ್ನು ಸಮಾಧಾನಗೊಳಿಸುವುದು ಮೊದಲ ಕರ್ತವ್ಯ. ಸೀತೆ, ತ್ರಿಜಟೆ, ಇನ್ನೂ ಯುದ್ಧ ನಡೆಯುತ್ತಿದೆಯೇ? ಇಲ್ಲ ಸೀತೆ, ಸದ್ಯಕ್ಕೆ ಯುದ್ಧ ನಡೆಯುತ್ತಿಲ್ಲ. ಅಂದರೆ ಯುದ್ಧ ಮುಗಿದು ಹೋಯಿತೆ? ನನ್ನ ಸ್ವಾಮಿ ವಿಜಯಶಾಲಿಯಾದರೆ, ಆ ರಾವಣ ಪರಾಜಿತನಾದನೆ? ನನ್ನ ಸ್ವಾಮಿ ನನ್ನನ್ನು ಕರೆದೊಯ್ಯಲು ಯಾವಾಗ ಬರುತ್ತಾರೆ? ಇಲ್ಲ ಸೀತೆ, ಈಗ ನಾನೇ ನಿನ್ನನ್ನು ಯುದ್ಧ ಭೂಮಿಗೆ ಕರೆದೊಯ್ಯಲು ಬಂದಿದ್ದೆ. ತ್ರಿಜಟೆ, ನಾನು ಯುದ್ಧ ಭೂಮಿಗೆ ಬರಬೇಕೆ? ಏಕೆ? ಏನಾಗಿದೆ? ನಾನೇಕೆ ಅಲ್ಲಿಗೆ ಬರಬೇಕು? ಹಾಗೆಂದು ಲಂಕೇಶ್ವರನ ಆಜ್ಞೆಯಾಗಿದೆ. ಅಂದರೆ ಆ ರಾವಣನ ಸಂಹಾರವಾಗಿಲ್ಲ, ನನ್ನ ಸ್ವಾಮಿಗೆ ವಿಜಯ ಲಭಿಸಿಲ್ಲ. ಆ ರಾವಣ ಈ ಲಂಕೆಯ ಪ್ರಭುವಾಗಿಯೇ ಉಳಿದಿದ್ದಾನೆಯೇ? ಹೌದು ಸೀತೆ, ರಾವಣನ ಪ್ರಭುತ್ವಕ್ಕೆ ಇನ್ನು ಯಾವ ಹಾನಿಯೂ ಉಂಟಾಗಿಲ್ಲ. ರಣರಂಗದಲ್ಲಿ ನಿನ್ನ ಸ್ವಾಮಿಗೆ ಆಪತ್ತು ಸಂಭವಿಸಿದೆಯಂತೆ, ಅದನ್ನು ನೀನು ನೋಡಬೇಕಂತೆ. ನಾನು ನಿನ್ನನ್ನು ಅಲ್ಲಿಗೆ ಕರೆದೊಯ್ದು ತೋರಿಸುವಂತೆ ಆಜ್ಞೆಯಾಗಿದೆ. ಬಾ ಸೀತೆ, ರಣರಂಗಕ್ಕೆ ಹೋಗೋಣ. ಇಲ್ಲ, ಇದನ್ನು ನಾನು ನಂಬುವುದಿಲ್ಲ. ನನ್ನ ಸ್ವಾಮಿಗೆ ಆಪತ್ತು ಸಂಭವಿಸಲು ಸಾಧ್ಯವೇ ಇಲ್ಲ. ಇದರಲ್ಲಿ ಏನೋ ಮೋಸ ಇರಬೇಕು. ಹೌದು ತ್ರಿಜಟೆ, ಅಂದು ನನ್ನ ಸ್ವಾಮಿಯ ಮಾಯಾ ಶಿರಸ್ಸನ್ನು ತೋರಿಸಿದಂತೆ ವಂಚಕನಾದ ರಾವಣ ಇನ್ನೊಂದು ತಂತ್ರ ಮಾಡಿರಬೇಕು. ನನ್ನನ್ನು ನನ್ನ ಸ್ವಾಮಿಯಿಂದ ದೂರ ಮಾಡಿ ತನ್ನ ವಶ ಮಾಡಿಕೊಳ್ಳಲು ಉಪಾಯ ಮಾಡಿರಬೇಕು. ಇಲ್ಲ, ನಾನೆಲ್ಲಿಗೂ ಬರುವುದಿಲ್ಲ, ಖಂಡಿತ ಬರುವುದಿಲ್ಲ. ನನ್ನ ಸ್ವಾಮಿ ಇಲ್ಲಿಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬ ನಂಬಿಕೆ, ಭರವಸೆ ನನಗಿದೆ. ಸೀತೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಇದೇ ತ್ರಿಜಟೆ. ಶ್ರೀರಾಮನಿಗಾಗಲಿ ಲಕ್ಷ್ಮಣನಿಗಾಗಲಿ ಆಪತ್ತು ಸಂಭವಿಸುವುದು ಎಂದು ನಾನು ನಂಬುವುದಿಲ್ಲ. ಅವರು ಅಜೇಯರೆಂಬ ನಂಬಿಕೆ ನನಗಿದೆ. ಆದರೆ ಇಂದ್ರಜಿತುವಿನ ಅಸ್ತ್ರ ಪ್ರಯೋಗದಿಂದ ಅವರು ನಿಸ್ತೇಜರಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದಿರುವರಂತೆ. ಇಲ್ಲ ತ್ರಿಜಟೆ, ಅದು ಸಾಧ್ಯವಿಲ್ಲ. ಏನೋ ಮೋಸವಿದೆ. ಮೋಸವಿದ್ದರೆ ನಾವೇ ಅಲ್ಲಿಗೆ ಹೋಗಿ ಅದರ ಸತ್ಯಾಸತ್ಯತೆಗಳನ್ನು ತಿಳಿಯೋಣ. ಬಾ ಸೀತೆ. ಆಗಲಿ ತ್ರಿಜಟೆ, ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ.
हेमलिङ्गाय हेमाय वारिलिङ्गाय चाम्भसे शिवाय शिवलिङ्गाय व्यापिने व्योमव्यापिने शंभो शंकर हर हर महादेव। ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.